ವೇಣೂರಿನಲ್ಲಿ ನಡೆದಂತಹ ಪಟಾಕಿ ದುರಂತದಲ್ಲಿ ಈಗಾಗಲೇ 3 ಜನರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಅಗ್ನಿ ಮತ್ತು ತುರ್ತು ಸೇವೆಗಳ DGP ಆಗಿರುವಂತಹ ಕಮಲ್ ಪಂತ್ ಅವರಿದ್ದಾರೆ ನಮ್ಮ ಜೊತೆ. ಅವ್ರ ಜೊತೆ ಮಾತಾಡ್ಸೋಣ. ಸರ್, ಏನು ಅತ್ತಿಬೆಲೆ ಪ್ರಕರಣ ನಿಮಗೂ ಕೂಡ ಗೊತ್ತಿರುವಂಥದ್ದೇ. ಅದಾದ ನಂತರದಲ್ಲಿ ಏನು ಸರ್ಕಾರ ಆಗಿರ್ಬೋದು ಮತ್ತು ನಿಮ್ಮಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತಗೊಳ್ತೀನಿ ಅಂದಿದ್ರಿ. ಆದರೂ ಕೂಡ ಈ ಒಂದು ಘಟನೆ ಆಗೋದಕ್ಕೆ ಏನು ಕಾರಣ ಸರ್? ಈ ಕಳೆದ ಭಾನುವಾರ ಸಂಜೆ ವೆನ್ನೂರು ತಾಲೂಕ್ದು ಕೊಕ್ಕೋಡಿ ಗ್ರಾಮದಲ್ಲಿ ಒಂದು ದುರಂತ ನಡೆದಿದೆ. ಆ ದುರಂತದಲ್ಲಿ 3 ಜನ ಸತ್ತಿದ್ದಾರೆ. ಅಲ್ಲಿ ಬಶೀರ್ ಎಂಬವನು ಒಂದು ಶೆಡ್ ಹಾಕ್ಕೊಂಡಿದ್ದಾನೆ. ಅದಕ್ಕೆ ಅವನು ಲೈಸೆನ್ಸ್ ಕೂಡ ತೊಗೊಂಡಿದ್ದಾರೆ. 2019ದಲ್ಲಿ ಆ ಲೈಸೆನ್ಸ್ ರಿನ್ಯೂ ಆಗಿದೆ. ಮಾರ್ಚ್ವರೆಗೆ ಆ ಲೈಸೆನ್ಸ್ದು ಅವಧಿ ಇತ್ತು. ಈ ಲೈಸೆನ್ಸ್ ಬಗ್ಗೆ ನಮ್ಮ ಫೈರ್ ಡಿಪಾರ್ಟ್ಮೆಂಟಿಂದ ಯಾವುದೂ ಅನುಮತಿಯನ್ನು NOCಯನ್ನು ಕೊಟ್ಟಿಲ್ಲ. ನಮ್ಮ ಅಧಿಕಾರಿಯವರು ನೀವು ಹೇಳಿದಿರಿ ಈಗ ಅತ್ತಿಬೆಲೆ ಘಟನೆ ಬಗ್ಗೆ. ಆ ಅತ್ತಿಬೆಲೆ ಘಟನೆ ನಡೆದಾದ ನಮ್ಮ ಅಧಿಕಾರಿಯವರು ಅಲ್ಲಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ಮೇಲೆ ಅವರು ಡೆಪ್ಟಿ ಕಮಿಷನರನ್ನು ಕೂಡ ಅಕ್ಟೋಬರ್ ಮಾಹದಲ್ಲಿ ಒಂದು ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ನಮ್ಮಿಂದ ಅನುಮತಿ ಇಲ್ಲ, ಇದು ವ್ಯವಸ್ಥೆ ಸರಿ ಇಲ್ಲ, ಇದನ್ನು ಲೈಸೆನ್ಸನ್ನು ನಿರಾಕರಿಸಬೇಕು ಅಂತ ಹೇಳಿದ್ದಾರೆ. ಆ ವರದಿ ನಮ್ಮಿಂದ ಏನು ಅಧಿಕಾರ ಇದೆ ಪೊಲೀಸರು ನಮ್ಮ ಫೈರ್ ಫೋರ್ಸ್ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನಡೆದ ಘಟನೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಅವರು ಒಂದು ಸಂಸ್ಥೆ ಕಡೆಯಿಂದ ಮುಂಬರೋ ಧಾರ್ಮಿಕ ಉತ್ಸವ ಸಲುವಾಗಿ ಈ ಪಟಾಕಿ ಗರ್ನಲನ್ನು ಮಾಡ್ತಾಯಿದ್ರು. ಆ ಗರ್ನಲ್ ಮಾಡುವಾಗ ಆ ಪ್ರಾಂಗಣದಲ್ಲಿ 3 ಜನ ಇದ್ದರು. ಒಬ್ಬ ಹೊರಗಡೆ ಇದ್ದ, 2 ಜನ ಒಳಗೆ ಕೆಲಸ ಮಾಡ್ತಾಯಿದ್ರು ಅಂತ ತಿಳಿದು ಬಂದಿದೆ. ಅಲ್ಲಿ ಏನಾದ್ರು ಕಾರಣದಿಂದ ಎಕ್ಸ್ಪ್ಲೋಷನ್ ಆಯಿತು. ಅದಕ್ಕೆ ತನಿಖೆ ನಡೀತಾ ಇದೆ. ಅದರಲ್ಲಿ ಆ ಹೊರಗಡೆ ಇರೋನು ಮತ್ತು ಒಳಗೆ ಇರೋ 2 ಜನ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಎಷ್ಟು ಮಾಹಿತಿ ಬಂದಿದೆ. ಪೊಲೀಸರು ಕೂಡ ಅಲ್ಲಿ ತನಿಖೆ ಮಾಡಿದ್ದಾರೆ, ಕ್ರಮ ತಗೊಳ್ತಿದ್ದಾರೆ. ಸರ್, ಈಗ ಒಂದು ಅಂಗಡಿ ಇದ್ದರೆ ಅದಕ್ಕೆ ಯಾವ್ಯಾವ ಇಲಾಖೆಯಿಂದ, ಈಗ ಎಕ್ಸಾಂಪಲ್ ಒಂದು ಪಟಾಕಿ ಅಂಗಡಿ ಇದೆ ಅಂದರೆ ಯಾವ್ಯಾವ ಇಲಾಖೆಯಿಂದ ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಅವರು ಮಾರಾಟ ಮಾಡ್ಬೋದು ಅಂತ ಸರ್? ಇಲ್ಲಿ ಮಾರಾಟ ಮಾಡ್ತಾ ಇಲ್ಲ, ಇಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಅದರಲ್ಲಿ ಅವರು ನಮ್ಮಿಂದ ತೊಗೊಳ್ಳಿಲ್ಲ ಅವರು ಅನುಮತಿ. ಸೊ ನಮ್ಮಿಂದ ಅನುಮತಿ ಅವರು ತೊಗೋಬೇಕಾಗಿತ್ತು. ಎಕ್ಸ್ಪ್ಲೋಸಿವ್ದು ಅನುಮತಿ ತೊಗೋಬೇಕು ಮ್ಯಾನುಫ್ಯಾಕ್ಚರ್ ಮಾಡುವಾಗ. ನಮ್ಮಂದೇ ಇಲ್ಲ. ಅವರು ಅಲ್ಲಿ ಇರೋ ಸ್ಥಳೀಯ SDM ಕಡೆಯಿಂದ ಪರ್ಮಿಷನ್ ತೊಗೊಂಡು ಮತ್ತು ಬೇರೆಯವರು ಯಾರಿಂದ ತೊಗೊಂಡಿದ್ದಾರೆ ಅದು ನಾವು ಈಗ ನೋಡ್ತಾ ಇದ್ದೀವಿ. ಯಾಕೆ ನಮ್ಮಿಂದ ಪರ್ಮಿಷನ್ ತೊಗೊಳ್ಳೋದು ದಾಖಲಾತಿ ನಮಗೆ ಸಿಗುತ್ತದೆ, ನಮ್ಮಿಂದ ಇಲ್ಲ ಅಂತ ಅಷ್ಟು ಗೊತ್ತಿದೆ. ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆಯಿಂದ ತಹಸೀಲ್ದಾರು ಮತ್ತು SDM ಅವರು ಈ ಬಗ್ಗೆ ಅವ್ರ ವಿಸ್ತೃತ ಮಾಹಿತಿಯನ್ನು DC ಆಫೀಸಿಂದ ಕೊಡ್ಬೋದು. ಸರ್, ಈಗ ಫೈರ್ ಆ್ಯಂಡ್ ಎಮರ್ಜೆನ್ಸಿಯಿಂದ ಯಾವ ರೀತಿಯಾಗಿ ಇದನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಏನೋ ನೀವು ಹೋಗಿ ವಿಸಿಟ್ ಮಾಡಿ ಅವರಿಗೆ ಹೇಳಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದೀರಾ ಅಂತ ಹೇಳಿ. ಇಲ್ಲ, ನೀವು ಇನ್ನೊಮ್ಮೆ ಸ್ವಲ್ಪ ನಿಮ್ಮ ಪ್ರಶ್ನೆ ಹೇಳಿ. ಯಾಕಂದರೆ ಉಪಯೋಗಿಸ್ಬೇಕಂದ್ರೆ ಸರ್, ಅಂದರೆ ಅವರು ಯಾವ ರೀತಿ ಅದನ್ನು ತಯಾರು ಮಾಡಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋ ಅಂಥದ್ದು. ಇಲ್ಲ, ಎಕ್ಸ್ಪ್ಲೋಸಿವ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಹೇಳೋದು ನಮ್ಮ ಕೆಲಸ ಇಲ್ಲ. ಅಂದರೆ ಎಕ್ಸ್ಪ್ಲೋಸಿವ್ ಯಾವ ರೀತಿ ಉಪಯೋಗಿಸ್ಬೇಕಂದ್ರೆ ಸೇಫ್ಟಿ ಇಲ್ಲ. ಸೇಫ್ಟಿ ಮೇಜರ್ ಹೇಗೆ ಇಟ್ಕೋಬೇಕು ಅಂದರೆ ಅದಕ್ಕೆ ನಮ್ಮದು SOP ಇದೆ. ಆ SOPಯನ್ನು ಕೂಡ ನಾವು ರಿವೈಸ್ ಮಾಡಿದ್ದೀವಿ. ಇವರು ಪರ್ಮಿಷನ್ಗೆ ಬಂದರೆ ನಾವು SOP ಹೇಳಲಿಕ್ಕೆ ಅದಕ್ಕೆ ಅವಕಾಶ ಆಗುತ್ತದೆ. ಸೊ ಅದು ಇರೋದು. ಮತ್ತು ಇನ್ನೊಂದು, ಅದು ಯಾವಾಗಲೂ ಅವರು ಮಾಡ್ತಿರಲಿಲ್ಲ. ಯಾವಾಗ ಅವ್ರಿಗೆ ಈ ಬಗ್ಗೆ ಯಾವುದು ಆರ್ಡರ್ ಸಿಕ್ಕುತ್ತದೆ, ಎಲ್ಲಿಯೂ ಕೆಲಸ ಸಿಕ್ಕುತ್ತದೆ, ಆವಾಗಲೂ ಅವರು ಮಾತ್ರ ಮಾಡ್ತಾರೆ. ಅದು ಮಾಡೋದು ಕೂಡ ಅದಕ್ಕೆ ಕೂಡ ನಮ್ಮ ಅನುಮತಿ ಬೇಕಾಗಿತ್ತು. ಅವರು ಅನುಮತಿ ತೊಗೊಳ್ಳಿ, ಅದು ಶಾಶ್ವತವಾಗಿ ಇಲ್ಲ. ಅಲ್ಲಿ ಅವರು ಇರ್ತಾರೆ, ಅಂಗಡಿ ಅಲ್ಲಿ ನಡೆಸ್ತಾರೆ, ಆಮೇಲೆ ಆರ್ಡರ್ ಇಲ್ಲ, ಅಲ್ಲಿ ಇರೋದಿಲ್ಲ. ಆದರೆ ಹೇಗೋ ಇರಲಿ, ನಮ್ಮ ಅನುಮತಿ ನಮ್ಮಿಂದ NOC ತೊಗೊಳ್ಳೋದು ಕಡ್ಡಾಯ ಇದೆ. ಅದು ತೊಗೊಳ್ಳಿಲ್ಲ ಅವರು, ಅದು ತಪ್ಪಿದೆ. ಸರ್, ಇನ್ನು ಮುಂದೆ ಪಟಾಕಿ ಅಂಗಡಿ ಇಡುವಂಥವ್ರಾಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರಾಗಿರ್ಬೋದು, ಅವ್ರಿಗೆ ಏನಂತ ಹೇಳೋಕ್ಕೆ ಇದು ಮಾಡ್ತೀರಾ ಸರ್? ಯಾಕಂತಂದರೆ ಈ ರೀತಿಯಾದ ಘಟನೆಯಿಂದಾಗಿ ಅಮಾಯಕರು ಕೂಡ ಬಲಿ ಆಗ್ತಾ ಇರುವಂಥದ್ದು. ಸೊ ಈಗ ಅವ್ರಿಗೆ ಏನಂತ ಹೇಳ್ತೀರಾ? ಆಮೇಲೆ ಯಾವ್ಯಾವ ರೀತಿ ಇನ್ಸ್ಟ್ರಕ್ಷನ್ನ ಕೊಡ್ತೀರಾ ಸರ್ ಅವ್ರಿಗೆ? ಇಲ್ಲ, ಈಗ ಮೊದಲೇ ಫೈರ್ ಡಿಪಾರ್ಟ್ಮೆಂಟಿಂದ NOC ಇರಬೇಕು. NOC ತಗೋವಾಗ ಅದಕ್ಕೆ ಒಂದು ಅನುಬಂಧನೆಗಳು ಇದೆ, ಅದಕ್ಕೆ ನಿಬಂಧನೆಗಳು ಇದೆ. ಅದರ ನಿಬಂಧನೆಗಳನ್ನು ಪಾಲನೆ ಮಾಡಬೇಕಾಗುತ್ತದೆ. ಆ ಬಗ್ಗೆ ಸೇಫ್ಟಿ ಪ್ರಿಕಾಷನ್ಸ್ ಭಾಳ ಅದು ನಾವು ಹೇಳಿರ್ತೀವಿ. ಆ ಪ್ರಕಾರ ಸೇಫ್ಟಿ ಪ್ರಿಕಾಷನ್ಸ್ ನಾವು ತೊಗೋಬೇಕಾಗುತ್ತದೆ. ಮತ್ತು ಪರಿಶೀಲನೆ ಆಗುತ್ತದೆ ಆ ಜಾಗ ಅದಕ್ಕೆ ಸೂಕ್ತ ಇದೆಯೋ ಇಲ್ಲೋ ಅಂತ ಕೂಡ ನಾವು ರಿಪೋರ್ಟ್ ಕೊಡಬೇಕಾಗತ್ತದೆ. ಅದೇ ಥರ ಕಂದಾಯ ಇಲಾಖೆಯಿಂದ ಅವರು ಕೂಡ NOC ತೊಗೋಬೇಕಾಗುತ್ತದೆ. ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಅವ್ರದ್ದು NOC ತೊಗೋಬೇಕಾಗುತ್ತದೆ. ಎಲ್ಲ NOC ಪಡೆದಾದ ಮೇಲೆ ಅಲ್ಲಿ ಜಾಗ ಸರಿ ಇದ್ದರೆ, ಬರೀ ನಾವು
ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಜಾಗ ಇದೆಯಾ, ಶೇಖರಣೆಗೆ ಜಾಗ ಸರಿ ಇದೆಯಾ, ಸುತ್ತಮುತ್ತ ಏನು ಯಾರಿಗೆ ಅಪಾಯ ಆಗೋ ಪರಿಸ್ಥಿತಿ ಇದೆಯಾ, ಎಲ್ಲ ನಾವು ನೋಡಬೇಕಾಗುತ್ತದೆ. ಅದು ನಾವು ನೋಡಿದ ಮೇಲೆ ಮಾತ್ರ NOC ಕೊಡಬೇಕು ಬೇಡ ಅಂತ ವಿಚಾರಣೆ ಮಾಡ್ತೀವಿ. ಆ ಪರಿಶೀಲನೆ ಮಾಡಿದ ಮೇಲೆ ಮಾತ್ರ ನಾವು ಕೊಡೋದು. ಸೊ ಅದು ಮೊದಲನೇ ಅದಕ್ಕೆ ಬೇಕಾಗಿರೋ ಎಲ್ಲ ಭದ್ರತೆ ಇರಬೇಕಾಗುತ್ತದೆ. ಆವಾಗ ಮಾತ್ರ ನಾವು ಇದಕ್ಕೆ ಅನುಮತಿ ಕೊಡ್ತೀವಿ. ಸರ್, ಈ ಪ್ರಕರಣದಲ್ಲಿ ಯಾವ್ಯಾವ ರೀತಿಯಾದ ಕೆಮಿಕಲ್ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾಗಿದೆಯಾ ಅಥವಾ ಹೇಗೆ? ಈಗ ಅಲ್ಲಿ ಸ್ಥಳದಲ್ಲಿ ಎಲ್ಲ ಏನೇನು ಐಟಮ್ ಇತ್ತು ಎಲ್ಲ ಡ್ಯಾಮೇಜ್ ಆಗೋಗಿದೆ. ಅಲ್ಲಿ ಭಾಳ ಅದು ಆ ಸ್ಥಳ ಒಳಗೆ ನುಕ್ಸಾನಾಗಿದೆ. ಈಗ FSL ಅವರನ್ನು ಫೈರ್ ಫೋರ್ಸ್ ಅವರು ಕರೆಸ್ಕೊಂಡು ಅಲ್ಲಿ ಇಲ್ಲ ಇದು FSL ಅವರನ್ನು ಕರೆಸ್ಕೊಂಡು ಅದು ತಪಾಸಣೆ, ಅದು ಇನ್ವೆಸ್ಟಿಗೇಷನ್ ತನಿಖೆ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸ್ಯಾಂಪಲ್ ನಿನ್ನೆ ತೊಗೊಂಡು ಹೋಗಿದ್ದಾರೆ. ನಮ್ಮ DIG ಅವರು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಅದು ಪರಿಶೀಲನೆ ಮಾಡಿದ್ದಾರೆ. ಕೆಲವು ಜನರಲ್ ಎಕ್ಸ್ಪ್ಲೋಸಿವ್ ಅಂದರೆ ನಮ್ಮ ಈ ಪಟಾಕಿಗೆ ಬಳಸೋರು ಅದಕ್ಕೆ ಇರ್ಬೋದು ಅಂತ ಕೆಲವು ಜನ ಆ ಬಗ್ಗೆ ಅನುಮಾನ, ಆ ಬಗ್ಗೆ ಒಂದು ಆಕಲನ ಮಾಡಿದ್ದಾರೆ. ಆ್ಯಕ್ಚುಲ್ ಆಗಿ ಏನಿತ್ತು ಅಂದರೆ ಅದು FSLನಿಂದ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತದೆ. ಹಾಂ ಇದಿಷ್ಟು ಕಮಲ್ ಪಂತ್ ಅವರ ಮಾತು. ಅಂದರೆ ಅವರು ಯಾವುದೇ ರೀತಿಯಂಥ ಲೈಸೆನ್ಸ್ಗಳನ್ನ ತೊಗೊಂಡಿಲ್ಲ. ಸೊ ಹೀಗಾಗಿ ಅವರು ಸೇಫ್ಟಿ ಮೆಜರ್ಗಳನ್ನು ಅಷ್ಟಾಗಿ ನೀಟಾಗಿ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನು ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.